ಅವಮಾನ ಮಾಡ್ತಾ ಇದ್ರು ನೀವು ಸುಮ್ನೆ ನಿಂತಿದ್ರಲ್ಲ. ನಡ್ರಿ ನಮ್ಮ ಮನೆಗೆ ಹೋಗೋಣ. ಇವಳನ್ನು ಪ್ರೀತಿ ಮಾಡಿ ನೀನು ಲಗ್ನ ಆಗಿದೆಯಲ್ಲ, ಅವಳನ್ನು ಬಿಟ್ಟು ಬಂದ್ರೆ ನೀ ಮನೆಯಲ್ಲಿ ಜಾಗ. ನಾನೇನು ಓಡಿ ಬಂದವಳಲ್ಲ. ಈ ಮನೆ ಇನ್ನು ಮುಂದೆ ನನ್ನ ಸ್ವತ್ತು. ಈಗ ಇನ್ನು ಮುಂದೆ ಬಣ್ಣದ ಹೆಣ್ಣು ಅಂತ ಅಂದ್ರೆ ಪರಿಣಾಮ ನೆಟ್ಟಾಗಿರೋದಿಲ್ಲ. ಜೋಕೆ ಮುಚ್ಚಮ್ಮ ಬಾಯಿನ. ದೊಡ್ಡವರು ಚಿಕ್ಕವನಿದ್ದಾಗ್ಲಿಂದ ಸಾಕಿ ಸಲಿವಿ ದೊಡ್ಡವನಾಗಿ ಮಾಡಿದ್ದಾರೆ ಅಂದಾಗ ಮಕ್ಕಳು ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳೋದು ಹಿರಿಯರ ಲಕ್ಷಣ. ಅದಕ್ಕೋಸ್ಕರ ಇಷ್ಟು ದೊಡ್ಡ ಮಾತಾಡೋದು ನಿನಗೆ ಒಳ್ಳೇದಲ್ಲ. ಅದು ಹೆಣ್ಣಿಗೆ ಶೋಭೆನೂ ಅಲ್ಲ. ನೋಡ್ರೇನ್ರಿ, ಇವ್ರ ಮುಂದೆಲ್ಲ ಅವಮಾನ ಮಾಡ್ಬೇಕಂತ ನನ್ನನ್ನು ಇಲ್ಲಿ ಕರಿತಂದಿದ್ದು. ನಡ್ರಿ ನಮ್ ತವ್ರ ಮನೆಗೆ ಹೋಗೋಣ. ನಡ್ರಿ. ಸವಿತಾ, ಯಾರಿಗೆ ಹೇಗೆ ಮಾತಾಡಬೇಕು ಅಂತ ಗೊತ್ತಾಗುದಿಲ್ವೇನು? ಬಾಯಿ ಮತ್ತು ಸುಮ್ಮನೆ ನಿಲ್ಲಬೇಕು. ಹೋ 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 ಹೋ, ಯಾರಿಗೆ ಹೇಗೆ ಮಾತನಾಡಬೇಕೆಂಬುದು ಅವನಿಗೆ ಅರುಮೂಡಿ ಕೊಡ್ತಿರ್ಬೇನು? ಹೇ ಹೇ, ಈ ಪಿಂಕದ ಹೆಣ್ಣನ್ನು ಕಟ್ಟಿಕೊಂಡು ರಾವಣ್ ಅಂತ ಶೂರ್ಪಕನಕಿನನ್ನು ಕರೆದುಕೊಂಡು ಬಂದಿರ್ವಿಯಲ್ಲ, ಹೊರಟು ಹೋಗಿ ಮನೆಯಿಂದ. ಏನೋ ಪಾಪ, ಸ್ವಲ್ಪ ಹಣದ ಸಹಾಯ ಮಾಡ್ಬೇಕು ಅಂತಂದ್ರೆ ಇಷ್ಟೊಂದು ಸೊಕ್ಕಿನಿಂದ ಮಾತಾಡ್ತಿದ್ದೀರಲ್ಲ. ಈ ಮನೆಯಲ್ಲಿ ತನ್ನಕ್ಕೂ ಗತಿ ಇಲ್ಲ. ಇನ್ನು ಎಲ್ಲ ಇದ್ದಿದ್ರೆ ಏನ್ ಹಾರಾಡ್ತಿದ್ರೋ ಏನೋ. ಅಮ್ಮ ತಾಯಿ, ನೀನೊಬ್ಳು ದೊಡ್ಡ ಶ್ರೀಮಂತರ ಮನೆಯಲ್ಲಿ ಹುಟ್ಟಿದ್ಯಾ ಅಂತ ಬಿಂಕದಿಂದ ಮಾತಾಡ್ಬೇಡ್ವೆ. ನೀನು ಶ್ರೀಮಂತರ ಆದ್ರೂ ನಿನ್ನ ಮನೆಯಲ್ಲಿ ತಿನ್ನೋದು ಅನ್ನನೇ. ನಾವು ಬಡವರಾದ್ರೂ ನಮ್ಮ ಮನೆಯಲ್ಲಿ ತಿನ್ನೋದು ಅನ್ನನೇ. ಈ ನಿನ್ನ ಗಂಡ ಚಿಕ್ಕವನಿದ್ದಾಗ ನನ್ನ ಅಣ್ಣ ಕಷ್ಟನೋ ಸುಖನೋ ಬಿಸಿಲೋ ಮಳೆ ಅನ್ನದೆ ದುಡ್ದು ಆ ದುಡ್ಡಿನಿಂದ ಅಕ್ಕಿ ತಂದು ಅನ್ನ ಮಾಡಿ ಇವನಿಗೆ ತುತ್ತು ಮಾಡಿ ತಿನ್ನಿಸಿ ಬೆಳೆಸಿ ಇಷ್ಟು ದೊಡ್ಡವನಾಗಿ ಮಾಡಿ ನಿನ್ನ ಹತ್ರ ನಿಲ್ಲಿಸಿದಾಗ ಇವನು ನಿನ್ನ ಗಂಡ ಆಗಿದ್ದಾನ ಕಣೆ. ಅಂದ್ರೆ ನನ್ನ ಅಣ್ಣ ನಿನಗೆ ಕೊಟ್ಟಿರುವ ಈ ತಾಳಿ ಭಿಕ್ಷೆ. ನನ್ನ ಮನೆಯಲ್ಲಿ ಏನ್ ಕಮ್ಮಿ ಇತ್ತು? ಇವ್ರು ಹೀಗೆ ಬಾಯಿ ಬಂದಾಗೆಲ್ಲ ಮಾತಾಡ್ತಾ ಇದ್ದಾರು, ನೀವು ಸುಮ್ನೆ ನಿಂತಿದ್ರಲ್ರಿ. ನೋಡ್ರಿ ನೋಡ್ರಿ ಅವ್ರು ಹೇಗ್ ಮಾತಾಡ್ತಾ ಇದ್ದಾರಂತ. ಸಹಿತ ಮುಂದೆ ಹೇಳಿದ್ರೆ ಅರ್ಥ ಆಗುದಿಲ್ವೇನು? ಅವಳು ನನ್ನನ್ನು ನಂಬಿಕೊಂಡು ತನ್ನ ಸರ್ವಸ್ಥಾನ ಬಿಟ್ಟು ನನ್ನ ಬೆಂಬತ್ತಿ ಬಂದಿದ್ದಾಳೆ. ನನ್ನ ಹೆಂಡತಿಗೆ ಅವಮಾನ ಮಾಡಿ ಮಾತಾಡ್ತೀಯ. ಇನ್ನೊಂದು ಬಾರಿ ಏನಾದ್ರೂ ಆಕೆಗೆ ಎದುರು ಉತ್ತರ ಕೊಟ್ಟೆ ನನ್ನ ತಂಗಿಯ ಮೇಲೆ ಕೈ ಮಾಡ್ದಿನೋ. ಹೇ ಮಣಿಮುರುಕ ರಾಮ, ಎಲ್ಲೋ ಬಿದ್ದಿರುವ ಬಡಬೇಕರ ಹೆಣ್ಣಿನಿಗೋಸ್ಕರ ಇವತ್ತು ಒಡ ಹುಟ್ಟಿದ ತಮ್ಮನ ಮೇಲೆ ಕೈ ಮಾಡ್ತೀಯ. ಈ ಒಡ ಹುಟ್ಟಿದ ತಮ್ಮನಿಗಿಂತ ಎಲ್ಲೋ ಬಿದ್ದ ಬಡಬಿಕಾರಿ ಹೆಣ್ಣೆ ಹೆತ್ತಾದವ. ಹೆಣ್ಣಿನಿಗೋಸ್ಕರ ನನ್ನ ಮೇಲೆ ಕೈ ಮಾಡ್ತೀಯ. ಅಯ್ಯೋ ಚಾಂಡಾಲ, ಕೈ ಇಲ್ಲದ ಅಣ್ಣನಿಗೆ ಈ ರೀತಿ ಕಾಲಿನಿಂದ ಒದಿಕೆಯಲ್ಲ. ಆ ದೇವ್ರು ನಿನ್ಗೆ ಯಾವತ್ತೂ ಒಳ್ಳೇದ್ ಮಾಡೋದಿಲ್ವೋ? ನಿನಗೆ ಒಳ್ಳೇದ್ ಮಾಡೋದಿಲ್ಲ. ಸ್ವಾರ್ಥಕವಾಯಿತು ದೇವರ, ಸ್ವಾರ್ಥಕವಾಯಿತು. ನೀನು ಚಿಕ್ಕವನಿರುವಾಗ ನಿನಗೆ ಉಣಿಸಿ ತಿನಿಸಿ ದೊಡ್ಡವನ ಮಾಡಿದ ಜನ್ಮ ಸ್ವಾರ್ಥಕವಾಯಿತು. ನಿನ್ನ ಹೆಂಡತಿಯ ಮುಂದೆ ಅಣ್ಣ ಆಕೆ ಉಣಿಸಿದ ಅಣ್ಣನ ಎದೆಗೆ ಒದಿಯುವಂತ ಧೈರ್ಯ ಬಂದಿರೋ ಎಲ್ಲ ಪ್ರಮೇಯ
ಹಣತನದಲ್ಲಿ ಸ್ವಾರ್ಥ ತುಂಬಿದೆಯೋ ಪ್ರೀತಿ ಪ್ರೇಮವಿಲ್ಲ ಸತ್ತೇ ಇರಲ್ಲ ನೀನು ಹೆಣಗಲಿಗೆ ನೀನು ಬಿಟ್ಟಿಯಲ್ಲ ನೀನು ಚಿಕ್ಕವನಿರುವಾಗ ನಿನಗ ಸಾರಿ ಕಲಿಸಬೇಕಂತ 1 ಕಿಲೋಮೀಟರ್ ದಾರಿ ನಡೀತಿರುವಾಗ ನೀನು ಹೆಗಲ ಮೇಲೆ ಕೂತ ನಡ್ಕೊಂತ ಹೋಗುವಾಗ ನೀನು ವಿಶೇಷದಿಂದ ಮೂತ್ರವನ್ನು ತೊಳೆದ ನಿನ್ನ ಸಾಲಿಗೆ ಕರ್ಕೊಂಡು ಹೋಗೇನು ಸಣ್ಣವಿದ್ದಾಗ ಕಪಾಳ ಕೊಡದಿ ಈಗ ದೊಡ್ಡವಾದ ಬರಂತ ಎದೆಗೆ ಒಜ್ಜನು ಯಪ್ಪ ಸರ್ಪ ಕಚ್ಚಿದೆ ಇವನೇನ್ ಮಾತು ಕೇಳ್ಕೊಂತ ಕುಂದಿರ್ತೀರಿ ಇವ್ರ ಮನೆಯಿಂದ ಹೊರಗೆ ಹಾಕೋತಂತ ನಾನಂತ ಈ ಮನೆಗೆ ಬರೋದಿಲ್ಲ ಅಣ್ಣ ಈ ಮನೆಯಲ್ಲಿ ನನಗೆ ಎಷ್ಟು ಅಧಿಕಾರವಿದೆಯೋ ನನ್ನ ಹೆಂಡತಿಗೆ ಅಷ್ಟೇ ಅಧಿಕಾರವಿದೆ ಅವಳನ್ನು ಪ್ರೀತಿ ಮಾಡಿ ಅವಳನ್ನು ಲಗ್ನ ಮಾಡಿಕೊಂಡು ಹರಿದು ಹೆಣ್ಣು ಮಗಳ ಮನೆಯಾಗದಲ್ಲನ್ನೋದು ಅವಾಗ ಹೋಗಿತ್ತು ನಿನ್ನ ಸಂಬಂಧ ಬೆಳಗ್ಗೆ ನಿಂತು ತಂಗಿದಾಳು ಅಣ್ಣ ಒಬ್ಬ ದುಡಿತಾನು ಈ ಕಡೆ ಮನೆ ಕಡೆ ಬರ್ದಿಯಲ್ಲ ಅವಾಗೇನು ಹೋಗಿತ್ತು ನಿನ್ನ ಸಂಬಂಧ ತಮ್ಮ ಬೀಳು ಮಳೆಯಲ್ಲ ಮುಂಗಾರು ಮಳೆ ಆಗುವುದಿಲ್ಲ ಕಟ್ಟಿನ ಬಿಲ್ಡಿಂಗ್ ಎಲ್ಲ ತಾಜ್ ಮಹಲ್ ಆಗುವುದಿಲ್ಲ ಅಲ್ಲದ ದಂಡಿಯಲ್ಲಿ ಪ್ರೀತಿ ಮಾಡಿದವರೆಲ್ಲ ಲೈಲಾ ಮಜ್ನು ಆಗುವುದಿಲ್ಲ ಲೈಲಾ ಮಜ್ನು ಆಗುವುದಿಲ್ಲ ಅಣ್ಣ ದೇವರಾಜಣ್ಣ ಈಗ ಪ್ರೀತಿಯ ಮಡುವಿನಲ್ಲಿ ಮುಳುಗಿದ್ದಾನೆ. ನೀನ್ ಏನು ಹೇಳಿದ್ರು ಅವನು ಎಚ್ಚೆತ್ಕೊಳ್ಳೋದೇ ಇಲ್ಲ. ಯಾವ ಮಾತು ಅವನಿಗೆ ಬುದ್ಧಿ ಮಾತು ಹೇಳೋದ್ರಲ್ಲಿ ಅರ್ಥನೇ ಇಲ್ಲ. ಬೇಡಣ್ಣ, ಅವ್ರ ಸಂತೋಷಕ್ಕಾದ್ರೂ ಅವ್ರ ಮನೆ ಅವ್ರಿಗೆ ಬಿಟ್ಕೊಟ್ಟು ನಡಿಯಣ್ಣ, ಎಲ್ಲಾದ್ರೂ ದೂರ ಹೋಗಿ ಕೂಲಿ ನಾಲಿನೋ ಮಾಡೋಣ. ಅದು ನಮಗೆ ಸಿಗದಿದ್ರೆ ಭಿಕ್ಷೆ ಬೇಡಿ ಆದ್ರೂ ಬದುಕೋಣ. ಸ್ವಲ್ಪ ಹಾಗೆಲ್ಲ ಮಾತನಾಡಬೇಡಮ್ಮ. ಈ ಮಣಿಗೋಸ್ಕರ ನನ್ನ ರಕ್ತವನ್ನು ಭೂಮಿಯಲ್ಲಿ ದುಡಿದು ತೈಲದಂತೆ ಇದನ್ನು ಮಾಡಿ ನಾನು ಜೋಪಾನ ಮಾಡಿರುವೆನಪ್ಪ. ನೋಡ್ತಾ ಈ ನಂದನ ವನದಂತಿರುವ ಈ ಸಂಸಾರ ಒಡೆದು ಛಿದ್ರವಾಗಿ ಹೋಗಬಾರ್ದು. ಅಮ್ಮ ತಾಯಿ, ನಿನಗೆ ಧನ್ಯವಾದಗಳಮ್ಮ. ಬಂದು ಸ್ವಲ್ಪ ಹೊತ್ತು ಆಗ್ಲಿಲ್ಲ, ಆಗ್ಲೇ ಅಣ್ಣ ತಮ್ಮಂದ್ರಿಗೆ ಜಗಳ ಹಚ್ಚಿ ಮೋಜು ನೋಡುತ್ತಾ ನಿಂತು ಬಿಟ್ಟಿಯಲ್ಲ ತಾಯಿ. ಸವಿತಾ, ಒಮ್ಮೆ ಹೇಳಿದ್ರೆ ಅರ್ಥ ಆಗಿದ್ರವೇನು? ಪದೇ ಪದೇ ನನ್ನ ಹೆಂಡತಿಗೆ ಬೆರಳು ಮಾಡಿ ತೋರಿಸಿ ಅವಳಿಗೆ ಎದುರು ಉತ್ತರ ಕೊಡ್ತೀಯ? ಒಮ್ಮೆ ಎಲ್ಲ ನಿನ್ನಿಂದಲೇ, ಒಮ್ಮೆ ಹೇಳಿದ್ರೆ ಅರ್ಥ ಮಾಡ್ಕೊಂಡು ಅಣ್ಣನೆಂದು ಮಮಕಾರದಿಂದ ಹೋಗ್ಲೇ ಏನೋ ಸಹಾಯ ಮಾಡುವಂತ ಬಂದ್ರೆ ದೇವರಂತ ಮಾನವರು ಹೇಳಿದ್ರು, ದೇವರಾಜ್ ನಿಮ್ಮ ಅಣ್ಣನ ಕೈ ಕಟ್ಟಾಗಿದೆ, ಇಂಥ ಸಮಯದಲ್ಲಿ ನೀನು ಅಲ್ಲಿದ್ದ ಅವನ ವೇಗ ಶ್ರಮೆ ನೋಡ್ಕೊಂತ ಹೇಳಿದ್ರು. ಅದು ಅಲ್ಲದೆ ಬೇಕಾದಷ್ಟು ದುಡ್ಡು ನಾನು ಕೊಡ್ತೀನಿ ಅಂತ ಹೇಳಿದ್ರು. ಅಂತ ದೇವರಂತ ಮಾವನವರಿಗೆ ಬಾಯಿಗೆ ಬಂದಾಗ ಬೇದು ಇವತ್ತು ನನ್ನ ಕೆನ್ನಿಗೆ ಹೊಡ್ತೀಯ ನೀನು ಸುಮ್ಮನೆ. ಹೋಗ್ಲಿ ಪಾಪ ಅಂತ ನನಗೆ ಅದ್ರ ಉತ್ತರ ಕೊಡ್ತಾ ಇದ್ದೀನಿ. ಆಹಾ, ಇನ್ನು ಮುಂದೆ ಈ ಮನೆಯಲ್ಲಿ ನಾನೇ ಇರಬೇಕು. ಇಲ್ಲಿವರೆಗೆ ಇಡೀ ಆಸ್ತಿ ಎಲ್ಲ ನುಂಗಿ ನೀರು ಕುಡಿದು ಬಿಟ್ಟಿದ್ರಿ.
ಇನ್ನು ಮುಂದೆ ಈ ಸರ್ವ ಆಸ್ತಿಯನ್ನು ನನಗೆ ಸೇರಬೇಕಾಗಿತ್ತು. ಸಹಿತ ಹೋಗಮ್ಮ, ಇವರು ಕೂಡ ಏನು ಮಾತು, ಒಳಗಡೆ ಇರತಕ್ಕಂತ ಹಣ ತೆಗೆದುಕೊಂಡು ಬರ, ಹೋಗು, ಆಸ್ಪತ್ರೆಗೆ ಹೋಗೋಣ. ಹಾಳಾದವಳೆ, ಇದು ನಿನ್ನ ಗಂಡನ ಆಸ್ತಿ ಅಲ್ಲ, ಇದು ನನ್ನ ಗಂಡನ ಆಸ್ತಿ. ಎಲ್ಲೋ ಬಂದ ಬಡ ಭಿಕಾರಿ ನೀನು, ನಿನಗೆ ಈ ಹಕ್ಕು ಕೊಡ್ಬೇಕಾ? ಇದು ನಿನ್ನ ಗಂಡನ ಆಸ್ತಿನೇ ಅಮ್ಮ, ನನ್ನ ಗಂಡನ ಆಸ್ತಿ ಅಂತ ನಾನು ಹೇಳಲಿಲ್ಲ. ಇದೇ ಆಸ್ತಿಯಲ್ಲಿ ನಿನ್ನ ಗಂಡ ಹುಟ್ಟಿ ಬೆಳೆದು ಓಡಾಡ್ತಿರುವಾಗ, ಬಿದ್ದಾಗ ಎದ್ದಾಗ ಎದೆಗೆ ಅಪ್ಪಿಕೊಂಡು ಅವನಿಗೆ ಮುದ್ದು ಮಾಡಿ ತುತ್ತು ಮಾಡಿ ತಿನ್ನಿಸಿ ಬೆಳೆಸಿರೋದು ಇದೇ ಅಣ್ಣ. ಈ ಆಸ್ತಿ ಇಷ್ಟು ದೊಡ್ಡದಾಗ್ಬೇಕಾದ್ರೆ ಬೆವರು ಸುರಿಸಿ ದುಡ್ದಿದ್ದು ಇದೇ ಅಣ್ಣ. ಈ ಅಣ್ಣ ಈ ಆಸ್ತಿ ಮಾಡಿ ಬಿಟ್ಟ ಮೇಲೆ ಗೆದ್ಲ ಹುತ್ತು ಕಟ್ಟಿತ್ತು, ಹಾವು ಒಂದು ಸೇರ್ಕೊಂತು ಅನ್ನೋ ಹಾಗೆ ಅವನು ಕೊಟ್ಟಿರೋ ಭಿಕ್ಷೆಯಲ್ಲಿ ನೀವಿಬ್ಬರು ಬಂದು ಇಲ್ಲಿ ಆಡ್ತಾ ಇದ್ದೀರಿ. ನೀವೇ ಇದು ಸುಖ ಪಡಿ, ನಮಗೇನು ಬೇಕಾಗಿಲ್ಲ ಈ ಆಸ್ತಿ. ನಡಿಯಣ್ಣ, ಇವನು ಹಣ ಕೊಡ್ದಿದ್ರೆ ನನಗೇನಾಗ್ಬೇಕು? ನಾನು ಎಲ್ಲಾದ್ರೂ ಭಿಕ್ಷೆ ಬೇಡಿ ಆದ್ರೂ ನಿನಗೆ ಆಸ್ಪತ್ರೆ ತೋರಿಸ್ತೀನಿ, ನಡಿ. ನೋಡ್ರಿ ಯಾವ ರೀತಿಯಾಗಿ ಹಾವು ಅಂತ ಹೇಳ್ತಾ ಇದ್ದಾಳಿಕೆ. ಸುಮ್ನೆ ನಿಂತಿದ್ರಲ್ರಿ, ಮನೆಯಿಂದ ಕಳಿಸ್ರಿ ಮೊದಲಿನ. ಒಮ್ಮೆ ಹೇಳಿದ್ರೆ ಅರ್ಥ ಆಗುದಿಲ್ಲವೇನೆ ನಿನಗೆ? ನನ್ನ ಹೆಂಡತಿಗೆ ಮಾತನಾಡಿ ತಪ್ಪಾಯ್ತು ಅಂತ ಹೇಳಿ ಅವಳ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಮೊದಲು ಈ ಮನೆ ಬಿಟ್ಟು ತೊಲಗೆ. ನಿಮ್ಮಿಬ್ಬರಿಗೆ ಈ ಮನೆಯಲ್ಲಿ ಜಾಗವಿಲ್ಲ.